ಎಲ್ಲರಿಗೂ ನಮಸ್ಕಾರ. ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಈ ಒಂದು KSOU ನಲ್ಲಿ ಎಂಟ್ರೆನ್ಸ್ BEd ಎಕ್ಸಾಮ್ನಲ್ಲಿ ಯಾವ್ಯಾವ ಒಂದು ಪಠ್ಯಕ್ರಮ ಇರ್ತದೆ ಎಂಬುದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಿದ್ದೇನೆ. ಈ ಒಂದು BEd ಎಂಟ್ರೆನ್ಸು ಯಾರೆಲ್ಲ ಬರೀತಿದ್ದಾರೋ ಅವರಿಗೆ ಈ ಒಂದು ಮಾಹಿತಿ ತುಂಬ ಉಪಯೋಗಕ್ಕೆ ಬರ್ತದೆ. ನೀವು ಒಂದು ವೇಳೆ ಈ ಒಂದು ತಾರ್ಕಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆ ಬರ್ತವೆ ಅಂತ ನೀವು ನೋಡೋದಾದರೆ ಈ ಒಂದು ಎಲ್ಲ ಮ್ಯಾಟ್ರನ್ನು ತಿಳ್ಕೊಂಡಿದ್ದೆ ಆದರೆ ನಿಮಗೆ 50 ಅಂಕಗಳಿಗೆ ಪೂರ್ತಿ 50 ಅಂಕಗಳು ಎಕ್ಸಾಮಲ್ಲಿ ಬರುತ್ತೆ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ KSO BEd ಎಂಟ್ರೆನ್ಸ್ ಎಕ್ಸಾಮಲ್ಲಿ ಒಟ್ಟು 100 ಮಾರ್ಕ್ಸಿಗೆ ಕ್ವಶನ್ಸನ್ನು ರೈಸ್ ಮಾಡಿರ್ತಾರೆ. ಅದರಲ್ಲಿ ತಾರ್ಕಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ರೀಸನಿಂಗ್ ಎಬಿಲಿಟಿಯಲ್ಲಿ 50 ಮಾರ್ಕ್ಸ್ ಇರ್ತದೆ. ನಂತರ ಬೋಧನಾ ಸಾಮರ್ಥ್ಯ ಪರೀಕ್ಷೆ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ 50 ಮಾರ್ಕ್ಸಿಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಈ ಒಂದು ರೀಸನಿಂಗ್ ಎಬಿಲಿಟಿ ಅಂದರೆ ತಾರ್ಕಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ಯಾವ್ಯಾವ ವಿಷಯಗಳನ್ನು ಓದಬೇಕು ಎಂಬುದನ್ನು ನಾನು ಇಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಸಿಲೆಬಸ್ಸನ್ನು ನೀವು ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದ ಹಾಗೆ ನೋಡಿದ್ದೆ ಆದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಮೊದಲನೇದಾಗಿ ಸಂಖ್ಯಾ ಸರಣಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಖ್ಯಾ ಸರಣಿ ಅಂದರೆ 10, 20, 30 ನೆಕ್ಸ್ಟ್ ಡ್ಯಾಶ್ ಅಂತ ಕೇಳಿರ್ತಾರೆ. ಅದರ ಕೆಳಗಡೆ ಆನ್ಸರ್ ಕೊಟ್ಟಿರ್ತಾರೆ, ನಾವು ಆನ್ಸರನ್ನು ಮಾಡಬೇಕಾಗತ್ತೆ. ನಂತರ ನೋಡಿ, ಇಂಗ್ಲೀಷ್ ಲೆಟರ್ ಜಂಪಿಂಗ್ ಅಂದರೆ ABC ನೆಕ್ಸ್ಟು BCD ಏನೋ ಒಂದು ಕೇಳಿರ್ತಾರೆ. ಅಲ್ಲಿ ನಾವೇನು ಮಾಡಬೇಕಂದ್ರೆ ಆ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಈ ರೀತಿಯಾಗಿ ಕೇಳ್ತಾರೆ. ನಂತರ ಲೆಟರ್ಸ್ ಪ್ಲಸ್ ನಂಬರ್ಸ್ ಅಂದರೆ Aಗೆ 2, Bಗೆ 4, ನಂತರ Cಗೆ ಡ್ಯಾಶ್. ಈ ರೀತಿಯಾಗಿ ಕೆಲವೊಂದು ಇಂಗ್ಲೀಷ್ನಲ್ಲಿ ಲೆಟರ್ಗೆ ಸಂಬಂಧಪಟ್ಟಂಥ ಅದರಲ್ಲಿ ಸಂಖ್ಯೆಗಳನ್ನು ಸೇರಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ರೇಖಾಚಿತ್ರಗಳು. ಕೆಲವು ರೇಖಾಚಿತ್ರಗಳನ್ನು ಕೊಟ್ಬಿಟ್ಟು ಮುಂದಿನ ರೇಖಾಚಿತ್ರವನ್ನು ಬರೆಯಿರಿ ಅಂತಲೂ ಕೇಳ್ಬೋದು, ಅಥವಾ ಕೆಲವು ರೇಖಾಚಿತ್ರಗಳಿಗೆ ನಂಬರ್ಸನ್ನು ಕೊಡ್ಬೋದು. ನೋಡಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅನುಕ್ರಮ ಚಿಹ್ನೆಗಳು. ಅಂದರೆ ಅನುಕ್ರಮ ಚಿಹ್ನೆಗಳು ಅಂದರೆ ನೀವು ನೋಡಿರ್ತೀರ, ಒಂದು ಚಿಹ್ನೆಗಳು ಒಂದು 3 ಬೇರೆ ಬೇರೆ ಥರ ಇರ್ತದೆ, ನಾವು 4ನೇ ಚಿಹ್ನೆಯನ್ನು ಕಂಡುಹಿಡಬೇಕಾಗ್ತದೆ. ಈ ರೀತಿ ಕೂಡ ಕೇಳ್ತಾರೆ. ನಂತರ ವೆರಿ ಇಂಪಾರ್ಟೆಂಟ್ ಅಂದರೆ ದಿನಾಂಕ ಮತ್ತು ಇಸ್ವಿ ಅಂದರೆ ಡೇಟನ್ನು ಕಂಡುಹಿಡಿದು ಇಯರನ್ನು ಕಂಡುಹಿಡಿತಕ್ಕಂಥದ್ದು. ಅವನ್ನೆಲ್ಲ ನಾವು ಅನೇಕ ಯೂಟ್ಯೂಬ್ಗಳಲ್ಲಿ ನೋಡಿದ್ದೇವೆ. ನೀವು ಅದನ್ನು ಫಾಲೋಅಪ್ ಮಾಡಿದರೆ ನಿಮಗೆ ಇದರಿಂದ 1 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ನಂತರ ಸಂಖ್ಯೆಗಳ ಅನುಪಾತದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ನೀವು ನೋಡಿರ್ತೀರ ಅನುಪಾತದಲ್ಲಿ ಅನುಪಾತನ ಕೂಡ ಫಾಲೋ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನಂತರ ದಿನಗಳಿಗೆ ಸಂಬಂಧಿಸಿದ ಲೆಕ್ಕಗಳು ಅಂದರೆ ಈ ಒಂದು 3 ಜನರು ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡಿದರೆ 8 ಜನರು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಆ್ಯಂಡ್ ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ ಕಿಲೋಮೀಟರ್ ಪರ್ ಅವರ್ ಅಂತಹ ಪ್ರಶ್ನೆಗಳು ಕೂಡ ಕೇಳ್ತಾರೆ. ನಂತರ ವೆರಿ ಇಂಪಾರ್ಟೆಂಟ್ ಅಂದರೆ ವಯಸ್ಸಿಗೆ ಸಂಬಂಧಿಸಿದ ಲೆಕ್ಕಗಳು, ಏಜ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ಗಳು ಖಂಡಿತವಾಗಿ ಬಂದೇ ಬರ್ತದೆ ಇದರಲ್ಲಿ ನೋಡಿ. ಹಾಗಾಗಿ ನೀವು ಈ ಒಂದು ಇದನ್ನು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ವಯಸ್ಸಿಗೆ ಸಂಬಂಧಿಸಿದ ಲೆಕ್ಕಗಳನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗತ್ತೆ. ನಂತರ ಪಾಲುಗಾರಿಕೆ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಪಾಲುಗಾರಿಕೆ ಯಾವ ರೀತಿ ಹಂಚಿಕೆ ಆಗುತ್ತೆ, ಯಾವ ರೀತಿ ಲಾಭ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಲಾಭ ಬರುತ್ತೆ, ಇದೆಲ್ಲ ಕೆಲವು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ಸರಾಸರಿಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ನಂತರ ದಿಕ್ಕುಗಳು, ಇದು ಕೂಡ ವೆರಿ ಇಂಪಾರ್ಟೆಂಟು. ದಿಕ್ಕುಗಳು ಇದರಲ್ಲಿ ನೀವು ನೋಡಿರ್ತೀರ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತೇಳಿ. ಅದರಲ್ಲೂ ಕೂಡ ವೆರೈಟಿಗಳು ಕ್ವಶನ್ಸ್ಗಳು ಬರ್ತದೆ. ನಂತರ ತೀರ್ಮಾನಗಳು, ಹೇಳಿಕೆಗಳು, ನಿರ್ಣಯಗಳು, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸಿಲೆಬಸ್ ಆಗಿದೆ. ಅನೇಕ ತೀರ್ಮಾನಗಳನ್ನು ಕೇಳ್ತಾರೆ, ಕೊನೆಗೆ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ನಿರ್ಣಯಗಳನ್ನು ಕೂಡ ಕೊಟ್ಟಿರ್ತಾರೆ. ನಾವು ಅದನ್ನು ಗೆಸ್ ಮಾಡಿ ಬರೀಬೇಕಾಗತ್ತೆ. ನಂತರ ಸಂಖ್ಯಾ ಜಿಗಿತದ ಲೆಕ್ಕಗಳು, ಅನಾಲಜಿಯಲ್ಲಿ ಕೂಡ ತುಂಬ ಪ್ರಶ್ನೆಗಳನ್ನು ಈಗ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಆಗಿದೆ. ಅಂದರೆ KSO BEd ಎಂಟ್ರೆನ್ಸಲ್ಲಿ ಅಂದರೆ ತಾರ್ಕಿಕ ಸಾಮರ್ಥ್ಯ ಪರೀಕ್ಷೆಗೆ ಮಾತ್ರ 50 ಮಾರ್ಕ್ಸಿಗೆ ಮಾತ್ರ ಇಷ್ಟರಲ್ಲೇ ಪ್ರಶ್ನೆಗಳನ್ನು ಕೇಳೋದು. ಇದು ನಿಜವಾಗಿಯೂ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಆಗಿದೆ. ನೀವು ಬೋಧನಾ ಸಾಮರ್ಥ್ಯಕ್ಕೆ ಬೇಕಾದರೆ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಬೇಕಾದರೆ ಕೆಲವು ಸೈಕಾಲಜಿಕಲ್ ಬುಕ್ಸ್ಗಳನ್ನು ನೀವು ಓದಬೇಕಾಗತ್ತೆ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ
ಅಂದರೆ ಮಗುವಿನ ಮನಸ್ಸಿಗೆ ಸಂಬಂಧಪಟ್ಟಂಥ ಕೆಲವು ಸಬ್ಜೆಕ್ಟ್ಗಳ ಬಗ್ಗೆ ನೀವು ಓದಬೇಕಾಗತ್ತೆ. ಅದರಲ್ಲಿ ಕೂಡ 50 ಮಾರ್ಕ್ಸು ಬರ್ತದೆ. ಅಥವಾ ನೀವು ಹಿಂದಿನ ಅನೇಕ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿದ್ರೆ ಇದರಲ್ಲಿ ನೀವು ತುಂಬ ಪರ್ಫೆಕ್ಟ್ ಆಗ್ತೀರಾ. ತಾರ್ಕಿಕ ಸಾಮರ್ಥ್ಯ ಅಂದರೆ ಇಷ್ಟು ಸಿಲೆಬಸ್ ಬಿಟ್ಟು ಬೇರೆ ಏನು ಕೊಡೋದಿಲ್ಲ, ಇದೇ ಪರ್ಫೆಕ್ಟ್ ಸಿಲೆಬಸ್ಸು. ಇಷ್ಟು ಸಿಲೆಬಸ್ ನೀವು ಫಾಲೋ ಮಾಡಿದ್ದೆ ಆದರೆ ನಿಮಗೆ ಖಂಡಿತ ಈ ಒಂದು ತಾರ್ಕಿಕ ಸಾಮರ್ಥ್ಯದಲ್ಲಿ 50 ಮಾರ್ಕ್ಸ್ ಬರುತ್ತೆ. ಈ ಒಂದು ಸಿಲೆಬಸ್ ಕಾಪಿನ ನೀವು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ನಿಮಗೆ ಒಂದು ವೇಳೆ ಈ ವಿಡಿಯೋ ತುಂಬ ಅನುಕೂಲ ಆಗಿದ್ದರೆ ನೀವು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬೇರೆ ಏನಾದರೂ ನಿಮಗೆ ವಿಡಿಯೋ ಬೇಕಂದರೆ ಈ ಎಜುಕೇಷನ್ ಸಂಬಂಧಪಟ್ಟಂಗೆ ನೀವು ಕಮೆಂಟ್ಸನ್ನು ಮಾಡಿ. ನಾನು ವಿಷಯಗಳನ್ನು ಖಂಡಿತವಾಗಿಯೂ ಅಪ್ಡೇಟ್ ಮಾಡ್ತೀನಿ. ಈ ಒಂದು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮುಂದೆ ಬೇರೆ ಬೇರೆ ವಿಷಯಗಳಲ್ಲಿ ನಾನು ಅಪ್ಡೇಟ್ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.